ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧದಲ್ಲಿ ಇರಾನ್ ಅನ್ನ ಹೊಡಿಬೇಕು, ಮಲಗಿಸಬೇಕು ಅಂತಿರೋ ಅಮೆರಿಕ ಮತ್ತು ಇಸ್ರೇಲ್ ಈಗ ಗ್ರೌಂಡ್ ಆಪರೇಷನ್ಗೆ ರೆಡಿ ಆಗಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಜಗದ್ವಿಖ್ಯಾತ ಸ್ಪೈ ಏಜೆನ್ಸಿ, ಅದಕ್ಕೆ ಇಸ್ರೇಲ್ನ ಪ್ರೈಮ್ ಮಿನಿಸ್ಟ್ರೇ ಬೈದು ಬಿಟ್ಟಿದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಬರ್ತಾ ಇದೆ. ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಘಟನೆಗಳ ಬಗ್ಗೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಮೊದಲ ಬಾರಿಗೆ ನಮ್ಮ ಮೇಲೆ ನೇರವಾಗಿ ಪರಿಣಾಮ ಆಗ್ತಾ ಇದೆ, ಜಗತ್ತಿಗೆ ಪರಿಣಾಮ ಆಗ್ತಾ ಇದೆ ಅಂತ ಟೈಮ್ನಲ್ಲಿ PM ಏನು ಹೇಳ್ತಾರೆ ಅನ್ನೋ ಕ್ವಶನ್ ಇತ್ತಲ್ಲ, ಸುದೀರ್ಘವಾಗಿ PM ಇದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಹಾಗೇನೆ ಡೀಟೇಲ್ ಆಗಿ ಮಾತನಾಡಿದ್ದಾರೆ. ಇದರಲ್ಲಿ ಇಡೀ ದೇಶಕ್ಕೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ PM ಮಾತನಾಡಿದ್ದಾರೆ. ಅಂದರೆ ಹುಷಾರಾಗಿರ್ಬೇಕು ನಾವು ಅಂತ. ಈ ಬಿಕ್ಕಟ್ಟಿನ ಎಫೆಕ್ಟ್ ಬಹಳ ದಿನಗಳ ಕಾಲ ಇರಬಹುದು. ಸೊ ಕೋವಿಡ್ ಟೈಮ್ನಲ್ಲಿ ಹೇಗೆ ತಯಾರಾಯಿತೋ ದೇಶ, ಈಗಲೂ ಹಾಗೆ ದೇಶ ಒಗ್ಗಟ್ಟಲ್ಲಿ ತಯಾರಾಗಬೇಕು ಅಂತ ಹೇಳಿದ್ದಾರೆ. ಮಿಡಲ್ ಈಸ್ಟ್ನ ಪರಿಸ್ಥಿತಿ ಬಹಳ ಆತಂಕಕಾರಿಯಾಗಿದೆ. ಜಾಗತಿಕ ಆರ್ಥಿಕತೆಗೂ ಪೆಟ್ಟು ಬೀಳ್ತಿದೆ. ನಮ್ಮ ದೇಶದ ಭದ್ರತೆಗೂ ಹೊಸ ಸವಾಲನ್ನು ಒಡ್ಡಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಯುದ್ಧವನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ತುಂಬ ಗಂಭೀರ ಸಮಸ್ಯೆ ಅಂತ PM ಕನ್ಫರ್ಮ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ 1 ಕೋಟಿಗೂ ಅಧಿಕ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಅವರ ಸೇಫ್ಟಿ ನಮ್ಮ ಮೊದಲ ಆದ್ಯತೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಅಲ್ಲಿರೋ ಭಾರತೀಯರಿಗೆ ಹೆಲ್ಪ್ ಮಾಡೋಕೆ 24/7 ಕೆಲಸ ಮಾಡ್ತಿದ್ದೀವಿ. ಎಂಬೆಸಿಗಳ ಮೂಲಕ ಹೆಲ್ಪ್ ಲೈನ್ ಕೂಡ ಓಪನ್ ಇದೆ. ಸಾವಿರಾರು ಭಾರತೀಯರನ್ನು ನಾವು ಕರ್ಕೊಂಬಂದಿದ್ದೇವೆ. ಆಲ್ಮೋಸ್ಟ್ 3 ಲಕ್ಷಕ್ಕೂ ಅಧಿಕ ಭಾರತೀಯರು ಇದುವರೆಗೂ ಭಾರತಕ್ಕೆ ಬಂದಿದ್ದಾರೆ. ಮಿಸ್ ಆಗಿರೋರ ಅಥವಾ ಸಾವನ್ನಪ್ಪಿರೋರ ಕುಟುಂಬಗಳಿಗೆ ಸರ್ಕಾರ ನೆರವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹಲವು ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸ್ತಾನೆ ಇದ್ದೀವಿ. ಅವರೆಲ್ಲ ನಮಗೆ ಸಂಪೂರ್ಣ ಸಹಕಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಗಲ್ಫ್ ಭಾಗದ ಹಡಗು ಮಾರ್ಗಗಳನ್ನು ಹಾಗೆ ಸಪ್ಲೈ ಚೈನ್ನಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಹಾರ್ಮೋಸ್ ಜಲಸಂಧಿ ಹತ್ತಿರ ಸಿಕ್ಕಾಕೊಂಡಿದ್ದ ಕೆಲ ಭಾರತೀಯ ಹಡಗುಗಳು ಈಗ ಸೇಫ್ ಆಗಿ ತಲುಪ್ತಾ ಇದ್ದಾವೆ. ಆದರೆ ಮಾರ್ಗವನ್ನು ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾಡಂಗಿಲ್ಲ, ಮಾಡಬಾರ್ದು, ಇದು ಒಪ್ಕೊಳ್ಳೋಕೆ ಆಗಲ್ಲ ಅಂತ ಭಾರತ ಇರಾನ್ಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. PM ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಥರ. ಜೊತೆಗೆ ನಮ್ಮ ದೇಶಕ್ಕೆ ಬರೋ ಬಹುಪಾಲು ತೈಲ ಅಂದರೆ ಆಯಿಲ್, ಗ್ಯಾಸ್ ಮತ್ತು ರಸಗೊಬ್ಬರ ಹಾರ್ಮೋಸ್ ಮಾರ್ಗದಿಂದಲೇ ಬರುತ್ತೆ. ಆದರೂ ನಾವು ಡೈವರ್ಸಿಫೈ ಮಾಡಿದ್ದೀವಿ ನಮ್ಮ ಸೋರ್ಸಸ್ನ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಗ್ಯಾಸ್ಗೆ ಶಾರ್ಟೇಜ್ ಆಗದಂತೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮಗೆ ಬೇಕಾಗೋ 60% LPGಯನ್ನು ಹೊರಗಿನ ತರಿಸ್ಕೊಳ್ಳೋದು ನಾವು. ಆದರೆ ಈಗ ನಮ್ಮಲ್ಲೇ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದ್ದೀವಿ. ಹಾಗೆ ಬೇರೆ ಬೇರೆ ಜಾಗಗಳಿಂದಲೂ LPGಯನ್ನು ಪಡೆಯೋಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಕಳೆದ 11 ವರ್ಷಗಳಲ್ಲಿ ನಮ್ಮ ದೇಶ 27 ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ವಿ ನಾವು ಇಂಧನವನ್ನು. ಅದನ್ನು 41 ರಾಷ್ಟ್ರಕ್ಕೆ ವಿಸ್ತರಿಸಿದ್ದೀವಿ. ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ. ಫ್ಯೂಲ್ ಸೆಕ್ಯೂರಿಟಿಗಾಗಿ ಬ್ಯಾಕಪ್ ಕೂಡ ಇಟ್ಕೊಂಡಿದ್ದೀವಿ. 5.3 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಎಮರ್ಜೆನ್ಸಿ ಪೆಟ್ರೋಲಿಯಂ ರಿಸರ್ವ್ ಸ್ಟಾಕ್ ಇದೆ. 6.5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಸ್ಟೋರ್ ಮಾಡೋಕ್ಕೆ ಇನ್ನೂ ಪ್ಲಾನ್ ನಡೀತಾ ಇದೆ ಹೊಸದಾಗೆ. ಹಾಗೆ ಆಯಿಲ್ ಕಂಪನಿಗಳ ಬಳಿನೂ ಎಕ್ಸ್ಟ್ರಾ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ PM. ಹಾಗೆ ಸರ್ಕಾರ ಈ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಮಾಡಿರೋ ಕ್ರಮ, ಎಥನಾಲ್ ಬ್ಲೆಂಡಿಂಗು, ಆಮೇಲೆ ರಿನ್ಯೂವಬಲ್ ಎನರ್ಜಿ ಮೇಲೆ ಕೊಡ್ತಾ ಇರೋ ಫೋಕಸ್, ಅದ್ರ ಬಗ್ಗೆನೂ PM ಮೆನ್ಷನ್ ಮಾಡಿದ್ರು. ಜೊತೆಗೆ ರಸಗೊಬ್ಬರ ಕೂಡ ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ ಇದೆ. ರಸಗೊಬ್ಬರವನ್ನು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಹಾಗೆ ಮೇಡ್ ಇನ್ ಇಂಡಿಯಾ ರಸಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ರೈತರಿಗೂ ಕೂಡ ಸುಮಾರು 22 ಲಕ್ಷ ಸೋಲಾರ್ ಪಂಪ್ ಎಲ್ಲ ಕೊಡಲಾಗಿದೆ. ಸೊ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಭಾರತದ ಆರ್ಥಿಕತೆಯ ಅಡಿಪಾಯ ಗಟ್ಟಿಮುಟ್ಟಾಗೇ ಇದೆ. ಸರ್ಕಾರ ಎಲ್ಲ ಜನರೊಂದಿಗೆ, ಎಲ್ಲ ವಲಯದೊಂದಿಗೂ ಕೂಡ ಸಂಪರ್ಕದಲ್ಲಿದ್ದೀವಿ. ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿಗೆ ರಿಲೀಫ್ ಅಥವಾ ಪರಿಹಾರ ಕೊಡೋಕ್ಕೂ ಸರ್ಕಾರ ರೆಡಿಯಾಗಿದೆ ಅನ್ನೋ ಭರವಸೆಯನ್ನು PM ಕೊಟ್ಟಿದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಯತ್ನವನ್ನು ಕೂಡ ಅವರು ಹೇಳಿದ್ದಾರೆ. ಯುದ್ಧದ ಬಗ್ಗೆ ಭಾರತ ಮೊದಲಿಂದಲೂ ಕಳವಳ ವ್ಯಕ್ತಪಡಿಸ್ತಾ ಬಂದಿದೆ. ಸಾಮಾನ್ಯ ಜನರ ಮೇಲೆ ಹಾಗೂ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡೋದನ್ನು ಭಾರತ ವಿರೋಧಿಸಿದೆ. ಮಾತುಕತೆ ಮೂಲಕ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ನಮ್ಮ ಹಡಗುಗಳ ಸೇಫ್ ಸಂಚಾರಕ್ಕೂ ವ್ಯವಸ್ಥೆ ಆಗ್ತಾ ಇದೆ. ಆದರೆ ಗಲಾಟೆಗಳ ಲಾಭ ಪಡೆಯೋಕ್ಕೆ ಕೆಲ ಕಿಡಿಗೇಡಿಗಳು ಟ್ರೈ ಮಾಡ್ಬೋದು. ಹೀಗಾಗಿ ಗಡಿ ಭದ್ರತೆ ಮತ್ತು ಸೈಬರ್ ಸೆಕ್ಯೂರಿಟಿ ಸೇರಿದ ಹಾಗೆ ಎಲ್ಲ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ಹೈ ಅಲರ್ಟ್ನಲ್ಲಿ ಇಡಲಾಗಿದೆ ಅಂತಲೂ PM ಹೇಳಿದ್ದಾರೆ. ಹಾಗೆ ಮಿಡಲ್ ಈಸ್ಟ್ನಲ್ಲಿ ನಡೀಬೇಕಾಗಿದ್ದ CBSE ಪರೀಕ್ಷೆಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿಗಳ ಓದಿಗೆ ಸಮಸ್ಯೆ ಆಗದಂತೆ, ಅಕಾಡೆಮಿಕ್ ವಿಚಾರಕ್ಕೆ ಏಟು ಬೀಳದಂತೆ ನೋಡ್ಕೊಳ್ಳೋಕೆ ಅಗತ್ಯ ಕ್ರಮ ತಗೊಳ್ತಾ ಇದ್ದೀವಿ ಅಂತಲೂ PM ಹೇಳಿದ್ದಾರೆ. ಒಟ್ಟಲ್ಲಿ ಸ್ನೇಹಿತರೆ, PM ಮಾತಾಡ್ತಿರೋದು ನೋಡಿದ್ರೆ ಕೋವಿಡ್ ಟೈಮ್ನಲ್ಲಿ ದೇಶ ಹೆಂಗೆ ರೆಡಿಯಾಗಿತ್ತು ಹಂಗೆ ರೆಡಿ ಆಗಬೇಕು. ನಮಗೂ ಕೂಡ ಗಂಭೀರ ಪರಿಣಾಮ ಆಗುತ್ತೆ, ಲಾಂಗ್ ಟರ್ಮ್ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನು PM ಎಚ್ಚರಿಸ್ತಾ ಇದ್ದಾರೆ. ಒಂದು ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಬಂದಿರುತ್ತೆ. ಈ ಜಗತ್ತೇ ಹಾಗೆ. ಜೀವನ ಅಂತೂ ಇನ್ನೂ ಅಸ್ಥಿರ ಸ್ನೇಹಿತರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಯಾವಾಗ ಯಾರಿಗೆ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹುಷಾರು ತಪ್ತೀವಿ ಅಂತಲ್ಲ, ತಪ್ಪಿದ್ರೆ ಅಲ್ಲಿ ಬರೋ ಲಕ್ಷಾಂತರ ರೂಪಾಯಿ ಬಿಲ್ ನಮ್ಮನ್ನ ಇರೋ ಸೇವಿಂಗ್ಸ್ ಎಲ್ಲ ಖಾಲಿ ಮಾಡಿ ಸಾಲಕ್ಕೆ ದುಡಬಾರ್ದು. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ.
ಕೇವಲ 600-700 ರೂಪಾಯಿಗೆಲ್ಲ 10 ಲಕ್ಷ ರೂಪಾಯಿವರೆಗಿನ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ನಿಮಗೆ ನಿಮ್ಮ ಫ್ಯಾಮಿಲಿಯ ಏಜನ್ನು ನೋಡಿಕೊಂಡು ಬೆಸ್ಟ್ ಇನ್ಶೂರೆನ್ಸನ್ನು ಪಡೆಯೋದು ಹೇಗೆ ಅನ್ನೋ ಗೊಂದಲ ಇದ್ದರೆ ನೀವು ಡಿಟೋದವರ ಹೆಲ್ಪನ್ನು ಪಡಿಬೋದು. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿತಿನ್ ಕಾಮತ್, ನಿಖಿಲ್ ಕಾಮತ್, ಝೆರೋದಾ ಅವರ ಬೆಂಬಲಿತ ಸಂಸ್ಥೆ ಇದು ಡಿಟೋ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಇವರ ಲಿಂಕನ್ನು ನಾವು ಏನು ಕೊಟ್ಟಿದ್ದೀವಿ ಅದರ ಥ್ರೂ ಹೋಗಿ ನೀವು ಅಲ್ಲಿ ನಿಮ್ಗೆ ಬೇಕಾಗಿರೋ ಟೈಮ್ನಲ್ಲಿ ಸ್ಲಾಟ್ ಬುಕ್ ಮಾಡಿಕೊಂಡು ಅವರ ಪ್ರೀಮಿಯಂ ಅಡ್ವೈಸನ್ನು ಫ್ರೀಯಾಗಿ ಪಡಿಬೋದು. ನೀವು ಕಾಲ್ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಕಾಲ್ ಬರುತ್ತೆ, ನೀವು ಹೇಳಿರೋ ಟೈಮ್ನಲ್ಲಿ ಮಾತ್ರ ಬರುತ್ತೆ. ಅಥವಾ ವಾಟ್ಸಪ್ನಲ್ಲೂ ಚಾಟ್ ಮಾಡಿ ನೀವು ಅವರಿಂದ ಅಡ್ವೈಸನ್ನು ಪಡಿಬೋದು. ಕ್ಲೇಮ್ ಮಾಡೋ ಸಂದರ್ಭ ಬಂದರೆ, ಹಾಸ್ಪಿಟಲೈಸ್ ಆದಾಗ ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದರೆ ಅವಾಗಲೂ ಕೂಡ ಕ್ಲೇಮ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಫ್ರೀ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಪಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವರದಿಯಲ್ಲಿ. ಈ ನಡುವೆ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ ಹಾಕಿದ್ದಾರೆ. ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ. ಅವರ ಸ್ಟೇಟ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವರ ಅಫಿಷಿಯಲ್ ನೇಮ್ ಅಲ್ವಾ ಅದು, ಇನ್ನೊಂದು ಕಂಟ್ರಿ ಆಫ್ ಇರಾನ್. ಕಾಮಿನೆಗಳ ಪ್ರಕಾರ ಏನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಲ್ವಾ, ಟ್ರಂಪ್ ಹಂಗೆಲ್ಲ ಕರೆಯಲ್ಲ, ಕಂಟ್ರಿ ಆಫ್ ಇರಾನ್. ಅವ್ರ ನಡುವೆ ಮಾತುಕತೆ ನಡೀತಾ ಇದೆ, ಸಕ್ಸಸ್ಫುಲ್ ಆಗಿ ನಡೆದಿದೆ ಮಾತುಕತೆ. ಇದರ ಭಾಗವಾಗಿ ನಾನು ನನ್ನ ಪಡೆಗಳಿಗೆ ಆದೇಶ ಕೊಡ್ತಾ ಇದ್ದೀನಿ, ಮುಂದಿನ 5 ದಿನಗಳ ಕಾಲ ಇರಾನ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಲಾಗಿರೋ ಎಲ್ಲಾ ಪ್ಲಾನ್ಡ್ ದಾಳಿಗಳನ್ನ, ಮುಂದೆ ಮಾಡಬಹುದಾಗಿರೋ ದಾಳಿಗಳನ್ನ 5 ದಿನಗಳ ಕಾಲ ನಾನು ಹೋಲ್ಡ್ ಮಾಡೋಕೆ ಆದೇಶ ಕೊಟ್ಟಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದು ದೊಡ್ಡ ಬೆಳವಣಿಗೆ. ಇದನ್ನ ಬೇರೆ ಬೇರೆ ತರ ಇಂಟರ್ಪ್ರಿಟ್ ಮಾಡಲಾಗ್ತಿದೆ. ಕೆಲವರು ಕಂಪ್ಲೀಟ್ ಸೀಸ್ ಫೈರ್ ಆಗೋಯ್ತು, ಕದನ ವಿರಾಮನೆ ಆಗೋಯ್ತು ಅಂತ ಹೇಳ್ತಾ ಇದ್ರೆ, ಟ್ರಂಪ್ ಸ್ಟೇಟ್ಮೆಂಟ್ ಪ್ರಕಾರನೇ ಹೋದ್ರೆ ಅವ್ರು ಹೇಳಿರೋದು ಎನರ್ಜಿ ಮತ್ತು ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ದಾಳಿಗಳನ್ನ ಹೋಲ್ಡ್ ಮಾಡ್ತಿರೋದು ಅಂತ ಹೇಳಿದ್ದಾರೆ. ಹಾಗಿದ್ರೆ ಇತರ ದಾಳಿಗಳು ಇರಾನ್ ಮೇಲೆ ಕಂಟಿನ್ಯೂ ಆಗ್ತಾವ, ಅಥವಾ ಇದು ಕ್ಲಾಸಿಕ್ ಸ್ಟೈಲ್ ಆಫ್ ಟ್ರಂಪ, ಅಂದರೆ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟನ್ನು ಕೊಡುವಂಥ ಅವರ ಕ್ಲಾಸಿಕ್ ಸ್ಟೈಲ ಇದು? ಅದು ಈಗ ಚರ್ಚೆ ಆಗ್ತಿರೋ ವಿಚಾರ. ಟ್ರಂಪ್ ಹಿಂಗೆ ಹೇಳಿದ್ರಲ್ಲ, ಇರಾನ್ ಕಡೆ ಏನು ಪ್ರತಿಕ್ರಿಯೆ ಬಂದಿದೆ ಗೊತ್ತಾ? ಅವ್ರು ಸುಮ್ಮನೆ ಕೂರ್ತಿಲ್ಲ. ನಾವು ಬೆದರಿಕೆ ಒಡ್ಡಿದ ಪರಿಣಾಮ ಟ್ರಂಪ್ ಹೆದರ್ಕೊಂಡು ಹಿಂದೇಟು ಹಾಕಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಹೇಳ್ತಿದೆ ಯಾವುದೇ ಮಾತುಕತೆನೇ ನಡೆದಿಲ್ಲ, ನಡೀತಾನೆ ಇಲ್ಲ, ಎಲ್ಲ ಸುಳ್ಳು, ಟ್ರಂಪ್ ಹೇಳ್ತಿರೋದೇ ರಬ್ಬಿಶ್ ಅನ್ನೋ ಥರದಲ್ಲಿ ಇರಾನ್ ಹೇಳ್ತಾ ಇದೆ ಇಲ್ಲಿ. ಸೊ ಟ್ರಂಪ್ ಹೇಳ್ತಿರೋದು ಸುಳ್ಳ, ಇರಾನ್ ಹೇಳ್ತಿರೋದು ಸುಳ್ಳ, ಟೋಟಲ್ ಕನ್ಫ್ಯೂಷನ್ ಇದೆ. ಸೊ ಈ ಹೇಳಿಕೆ ನೋಡಿ ಮತ್ತೆ ಟ್ರಂಪ್ಗೆ ಎಲ್ಲೆಲ್ಲಿ ಏನೇನೋ ಫೀಲಿಂಗ್ ಶುರುವಾಗುತ್ತೆ ಗೊತ್ತಿಲ್ಲ ಈಗ. ಬಟ್ ಸದ್ಯಕ್ಕಂತೂ ಇದೊಂದು ಪಾಸಿಟಿವ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡಲಾಗ್ತಿದೆ. ಗ್ಲೋಬಲ್ ಆಯಿಲ್ ಪ್ರೈಸಸ್ನಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗೋಕೆ ಶುರುವಾಗಿದೆ. $106-108 ಆಸುಪಾಸಿದ್ದಂಥ ಬ್ರೆಂಟ್ ಕ್ರೂಡ್ ಆಯಿಲ್ ಸಡನ್ ಆಗಿ, ಟ್ರಂಪ್ ಪೋಸ್ಟ್ ಬರ್ತಿದ್ದ ಹಾಗೆ ಸಡನ್ ಆಗಿ ಒಂದು 7-8% ಡ್ರಾಪ್ ಆಯಿತು. $99-100 ಆಸುಪಾಸಲ್ಲಿತ್ತು. ನಾವು ಇದನ್ನು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಹೇಳಿಕೆ ಬಂದ ಕೂಡಲೇ ಡ್ರಾಪ್ ಆಯಿತು. ಅಮೆರಿಕ ಅಧ್ಯಕ್ಷರ ಸ್ಟೇಟ್ಮೆಂಟ್ಗೆ ಅವ್ರು ಹಾಕೋ ಒಂದು ಜಸ್ಟ್ 4 ಲೈನ್ನ ಪೋಸ್ಟ್ಗಿರೋ ಪವರ್ ನೋಡಿ. 7-8%, 10% ಆಯಿಲ್ ಪ್ರೈಸಸ್ನ, ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳನ್ನು, ಎಕಾನಮಿಗಳನ್ನು ಮೂವ್ ಮಾಡೋ ತಾಕತ್ತಿರುತ್ತೆ. ಸ್ಟಾಕ್ ಮಾರ್ಕೆಟ್ ದೊಡ್ಡ ಪತನ ಆಗಿದೆ ಮಂಡೇ ಅಲ್ವಾ. ಮಾರ್ಕೆಟ್ ಮುಗಿತಾ ಈ ಪೋಸ್ಟ್ ಬಂದಿದೆ. ಈಗ ಇಡೀ ಜಗತ್ತನ್ನೇ ಕನ್ಫ್ಯೂಸ್ ಮಾಡಿದ್ದಾರೆ ಒಂಥರ ಟ್ರಂಪ್. ಇಡೀ ಗ್ಲೋಬಲ್ ಎಕಾನಮಿ, ಸಪ್ಲೈ ಚೈನ್, ಎಕನಾಮಿಕ್ಸ್ನ ಮೂಲ ವಿಚಾರಗಳನ್ನು ಬಿಟ್ಟು ಟ್ರಂಪ್ ಏನು ಹೇಳಿಕೆ ಕೊಡ್ತಾರೆ, ಏನು ಪೋಸ್ಟ್ ಹಾಕ್ತಾರೆ, ಅದನ್ನು ನೋಡಿಕೊಂಡು ಮಾಡೋ ರೀತಿ ಆಗಿ ಹೋಗಿದೆ ಈಗ. ಮಂಗಳವಾರ ಮಾರ್ಕೆಟ್ ಓಪನ್ ಆದಾಗ ಏನು ಕತೆ, ಟ್ರಂಪ್ ಪೋಸ್ಟ್ ನೋಡ್ಕೊಂಡು ಮತ್ತೆ ದುಡ್ಡು ಹಾಕಬೇಕಾ ಮಾರ್ಕೆಟ್ಗೆ, ಮತ್ತೆ ಚಿಗುರುತ್ತೆ ಅಂತ ಹೇಳಿ ನಂಬೇಕಾ, ಅಥವಾ ಲಾಸ್ಟ್ ಟೈಮ್ ಮಾತುಕತೆ ನಡೀತು ಇನ್ನೇನು ಆಗೇ ಹೋಯ್ತು ಅನ್ನೋ ಟೈಮ್ನಲ್ಲಿ ರಾತ್ರಿ ಇರಾನ್ನಲ್ಲಿ ನುಗ್ಗಿ ಖಾಮಿನೆಯನ್ನು ಎದ್ದುಬಿಟ್ಟಿದ್ರಲ್ಲ, ಆಯತುಲ್ಲಾ ಖಾಮಿನೆಯನ್ನು. ಮಾತುಕತೆ ಫೈನಲ್ ಆಗಿತ್ತು ಆಲ್ಮೋಸ್ಟ್. ಒಮಾನ್ ಅಂತೂ ಓಕೆ ಡೀಲ್ ಆಯಿತು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಶುರು ಮಾಡಿತ್ತು, ಮಧ್ಯಸ್ಥಿಕೆ ವಹಿಸಿದ ರಾಷ್ಟ್ರ. ಆ ಟೈಮ್ನಲ್ಲೇ ಆ ಥರ ವಾತಾವರಣ ಕ್ರಿಯೇಟ್ ಮಾಡಿ ದಾಳಿ ಮಾಡಿದರು ಟ್ರಂಪ್. ಸೊ ಟ್ರಂಪ್ ತಲೆಯಲ್ಲಿ ಹೇಗೆ ಓಡುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಸದ್ಯಕ್ಕಂತೂ ಒಂದು ಪಾಸಿಟಿವ್ ನ್ಯೂಸ್ ಥರ ನಾವು ಅನ್ಕೋಬೋದು ಇದನ್ನು, ಬಟ್ ಗ್ಯಾರಂಟಿ ಇಲ್ಲ ಇದು. ಅದು ಕೇವಲ ಎನರ್ಜಿ ಮತ್ತು ಪವರ್ ಇನ್ಫ್ರಾ ಮೇಲಿನ ದಾಳಿಗೆ ಮಾತ್ರ ಹೋಲ್ಡಾ, ಅಥವಾ ಓವರಾಲ್ ಸೀಸ್ ಫೈರ್ ಅನ್ನೋ ಪದವನ್ನೇನು ಬಳಸಿಲ್ಲ ಅವರು. ಅವ್ರ ಪೋಸ್ಟಲ್ಲಿ ಬಳಸಿರೋದು ಕೇವಲ ಈ 2 ಕ್ಯಾಟಗರಿಯ ಟಾರ್ಗೆಟ್ಗಳನ್ನು ಹೊಡೆಯಲ್ಲ ಅಂತ ಮಾತ್ರ ಬಳಸಿರೋದು. ಹಾಗಾಗಿ ನಿಮ್ಗೆ ಅಪ್ಡೇಟ್ ನಾವು ತಲುಪಿಸ್ತಾನೆ ಇರ್ತೀವಿ, ಕ್ಲಾರಿಟಿ ಸಿಕ್ಕದ ಹಾಗೂ ಕೂಡ ಫರ್ದರ್. ಏನು ಇರಾನ್ನಲ್ಲಿ ಅಮೆರಿಕ ಭೂಸೇನೆ ನುಗ್ಸೋದು ಬಹುತೇಕ ಕನ್ಫರ್ಮ್ ಆಗಿದೆ ಈಗ ಆಲ್ಮೋಸ್ಟ್. ಅದಕ್ಕೆ ಬೇಕಾಗಿರೋ ತಯಾರಿಯನ್ನು ಅಮೆರಿಕ ಮಾಡ್ಕೊಳ್ತಿರೋದು ಗೊತ್ತಾಗಿದೆ. ಸದ್ಯ ಸುಮಾರು 5,000 ಅಮೆರಿಕನ್ ಮರೈನ್ ಅಂದರೆ ನೌಕಾಪಡೆಯ ವಿಶೇಷ ಸೈನಿಕರು ಮಿಡಲ್ ಈಸ್ಟ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ
ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಕೇವಲ ಸೈನಿಕರು ಮಾತ್ರ ಅಲ್ಲ, F-35 ಫೈಟರ್ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳು, ಆರ್ಮರ್ಡ್ ಲ್ಯಾಂಡಿಂಗ್ ವೆಹಿಕಲ್ಗಳು ಆ ಕಡೆ ಮೂವ್ ಆಗ್ತವೆ. ಇದಲ್ಲದೆ ಅಮೆರಿಕದ ಸ್ಯಾನ್ ಡಿಯಾಗೋದಿಂದ 11th ಮರೈನ್ ಎಕ್ಸ್ಪಿಡಿಷನರಿ ಯೂನಿಟ್ ಅನ್ನು ಕೂಡ ಮಿಡಲ್ ಈಸ್ಟ್ ಕಡೆಗೆ ಕಳಿಸೋಕೆ ಪೆಂಟಗನ್ ತಯಾರಿ ಮಾಡಿಕೊಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿರೋ 48 ಗಂಟೆಗಳ ಡೆಡ್ ಲೈನ್ಗೆ ಕೌಂಟ್ ಡೌನ್ ಶುರುವಾಗಿರೋ ಬೆನ್ನಲ್ಲೇ ಈ ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ಆಲ್ರೆಡಿ ಮಾಹಿತಿ ಬಂದಿತ್ತು ಹಾರ್ಮುಜ್ ಜಲಸಂಧಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಭಾರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಇರಾನ್ನಲ್ಲಿ ಹಲವು ವಾರಗಳ ನಿರಂತರ ಆಪರೇಷನ್ ನಡೆಸೋಕೆ ಮುಂದಾಗಿದ್ದಾರೆ ಅಂತ. ಅದರ ನಡುವೆ ಇದಕ್ಕೆ ಪೂರಕವಾಗಿ ಇನ್ನಷ್ಟು ಬೆಳವಣಿಗೆಗಳು ಆಗ್ತಿರೋದು ಜಾಗತಿಕವಾಗಿ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಯುದ್ಧದ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ತೀವ್ರ ಅಸಮಾಧಾನ ಹೊರಹಾಕಿ ಕ್ಲಾಸ್ ತಗೊಂಡಿದ್ದಾರೆ ಅಂತ. ಇದಕ್ಕೆಲ್ಲ ಕಾರಣ ಮೊಸಾದ್ ಇಸ್ರೇಲ್ ಪ್ರಧಾನಿಗೆ ಕೊಟ್ಟಿದ್ದ ಭರವಸೆ, ನೀವು ಯುದ್ಧ ಶುರು ಮಾಡಿ, ಉಳಿದಿದ್ದನ್ನು ನಮಗೆ ಬಿಡಿ, ನಾವು ಹೆಂಗೆ ಮಾಡ್ತೀವಿ ಅಂದರೆ ಜನ ದಂಗೆ ಹೇಳಬೇಕು, ಎಲ್ಲ ಇರಾನ್ನಲ್ಲಿ ಗುಲ್ಲೆಬ್ಬಿಸಿ ಜನರನ್ನು ರೊಚ್ಚಿಗೆಬ್ಬಿಸಿ ಕಾಮನೆಗಳ ವಿರುದ್ಧ ನಿಲ್ಲಂಗೆ ಮಾಡ್ತೀವಿ ಅಂತ ಹೇಳಿ ಮೊಸಾದ್ ಪ್ಲ್ಯಾನ್ ಮಾಡಿ ನೆತನ್ಯಾಹುಗೆ ಫುಲ್ಲು ಎಬ್ಬಿಸ್ಬಿಟ್ಟಿದ್ದಂತೆ ಒಳ ಉತ್ಸಾಹವನ್ನು ನೆತನ್ಯಾಹುಗೆ. ಇದನ್ನೇ ನಂಬಿಕೊಂಡು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಇಳಿದಿದ್ರು. ಆದ್ರೀಗ ಯುದ್ಧ 4ನೇ ವಾರಕ್ಕೆ ಕಾಲಿಟ್ಟರು ಕೂಡ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನಲ್ಲಿ ಡ್ಯಾಮೇಜ್ ಮಾಡ್ತಿದ್ದಾರೆ. ಆದರೆ ಇರಾನ್ ಒಳಗಡೆ ಜನ ಕಾಮನೆಗಳ ವಿರುದ್ಧ ಪ್ರತಿಭಟನೆ ಮಾಡೋದು ಬಿಟ್ಟು ಅವ್ರ ಪರವಾಗಿ ಕೆಲವರೆಲ್ಲ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದಾರಲ್ಲ, ಅವ್ರ ವಿರುದ್ಧ ಅಂತ ದೊಡ್ಡ ಜನಾಕ್ರೋಶ ಕಾಣಿಸ್ಕೊಳ್ತಿಲ್ವಲ್ಲ, ಇದು ನೆತನ್ಯಾಹುಗೆ ಬಹಳ ಪಿತ್ತನೆತ್ತಿಗೇರಿಸಿದೆ. ನೆತನ್ಯಾಹು ಖುದ್ದು ಬಂದು ಮೋಟಿವೇಶನಲ್ ಸ್ಪೀಕರ್ ಥರ ಇರಾನ್ ಜನರಿಗೆ ಎದೇಳಿ ಎದೇಳಿ ಅಂತ ಹೇಳಿದ್ರು ಕೂಡ ಯಾರೂ ಪ್ರತಿಭಟನೆ ಮಾಡ್ತಿಲ್ಲ. ಹೀಗಾಗಿ ನೆತನ್ಯಾಹುಗೆ ಪಿತ್ತ ನೆತ್ತಿಗೇರಿದೆ. ಮೊಸಾದ್ ಕರೆದುಬಿಟ್ಟು ಎಲ್ಲಿ ನಿಮ್ಮದು, ನೀವು ಗುಲ್ಲೆಬ್ಸಿರೋದೇನು ವರ್ಕೌಟ್ ಆಗ್ತಿಲ್ಲ ಅಲ್ಲೇ ಇರಾನಲ್ಲಿ ಅಂತ ಕ್ಲಾಸ್ ತಗೊಂಡಿದ್ದಾರಂತೆ. ಖುದ್ದು ನ್ಯೂಯಾರ್ಕ್ ಟೈಮ್ಸ್ ಇದನ್ನು ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಮೊಸಾದ್ ಕೊಟ್ಟಿದ್ದ ರಿಪೋರ್ಟನ್ನು ವೈಟ್ ಹೌಸ್ನಲ್ಲೂ ಕೂಡ ಟ್ರಂಪ್ ಮುಂದೆ ಇಡಲಾಗಿತ್ತು. ಆದರೆ ರಿಸಲ್ಟ್ ಫೇಲ್ ಆಗಿದೆ. ಹೀಗಾಗಿ ನೆತನ್ಯಾಹು ತಮ್ಮ ಅಧಿಕಾರಿಗಳ ಮುಂದೆ ಟ್ರಂಪ್ ಯಾವಾಗ ಬೇಕಾದರೂ ಯುದ್ಧ ನಿಲ್ಲಿಸಬಹುದು, ಮೊಸಾದ್ ಆಪರೇಷನ್ಗಳು ಯಾವುದೇ ರಿಸಲ್ಟ್ ಕೊಟ್ಟಿಲ್ಲ ನಮಗೆ ಈ ಸಲ ಅಂಥೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ. ಸ್ನೇಹಿತರೆ, ಮೊಸಾದ್ನ ಹಿಂದಿನ ಚೀಫ್ ಯೋಜಿ ಕೋಹೆನ್ ಕೂಡ ಹೇಳಿದ್ರು, ಅವರು ವಾರ್ನಿಂಗ್ ಕೊಟ್ಟಿದ್ರು, ಇರಾನ್ನಲ್ಲಿ ಜನರಿಂದಲೇ ಸರ್ಕಾರವನ್ನು ಬೀಳಿಸೋದು ಅಸಾಧ್ಯ ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಈ ರೀತಿ ಮಾಡೋಕ್ಕಿಂತ ಹೆಚ್ಚಿನ ಸ್ಯಾಂಕ್ಷನ್ಸ್ ಮತ್ತು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಹತ್ಯೆ ಮಾಡೋದೇ ಬೆಟರ್ ಅಂತ ಅವರು ಸೊಲ್ಯೂಷನ್ ಕೊಟ್ಟಿದ್ರು. ಆದರೆ ನಂತರ ಬಂದ ಚೀಫ್ ಬಾರ್ನಿಯಾ ಕಳೆದೊಂದು ವರ್ಷದಿಂದ ದಂಗೆಯ ಪ್ಲಾನ್ ಮೇಲೆ ನಂಬಿಕೆ ಇಟ್ಕೊಂಡು ವರ್ಕ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಆಡಳಿತದ ಮಾಜಿ ಅಧಿಕಾರಿ ನೇಟ್ ಸ್ವಾನ್ಸನ್ ಇರಾನ್ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ನ ಜನರಿಗೆ ಈಗಿರೋ ಸರ್ಕಾರದ ಬಗ್ಗೆ ಕೋಪ ಇದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಭಯ ಇದೆ. ಬೀದಿಗಿಳಿದು ಹೋರಾಟ ಮಾಡಿದ್ರೆ ಗುಂಡೇಟು ತಿಂದು ಸಾಯಬೇಕಾಗುತ್ತೆ ಅನ್ನೋ ಹೆದರಿಕೆ ಇದೆ. ಸುಮ್ಮನೆ ಖಾಮನೇಯಿಗಳ ಅಧಿಕಾರಿಗಳ ಮುಂದೆ ಹೋಗಿ ಪ್ರಾಣ ಕಳ್ಕೊಳ್ಳೋಕೆ ಅವ್ರು ರೆಡಿ ಆಗ್ತಿಲ್ಲ. ಹೀಗಾಗಿನೇ ಯಾರೂ ದೊಡ್ಡ ಮಟ್ಟದಲ್ಲಿ ಹೊರಗೆ ಬರ್ತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇಸ್ರೇಲ್ ಮತ್ತು ಅಮೆರಿಕ ಶುರು ಮಾಡಿರೋ ಈ ಯುದ್ಧ ಹಾವಿನ ಹುತ್ತಕ್ಕೆ ಕೈ ಹಾಕಿ ಹಾವನ್ನ ಹಿಡಿದ ಹಾಗೆ. ಹಾವು ಹಿಡಿಬೇಕು ಅಂದರೆ ಒಳ ಕೈ ಹಾಕಬೇಕು, ಅವಾಗ ಕರೆಕ್ಟ್ ಕತ್ತೆ ಸಿಗುತ್ತಂತ ಏನು ಗ್ಯಾರಂಟಿ? ಅದು ಕತ್ಲಲ್ಲಿ ಕುತ್ಕೊಂಡು ಕಡ್ದು ಬಿಟ್ರೆ ಕೈಗೆ ವಿಷ ನೆತ್ತಿಗೇರಿ ಇವ್ರ ಜೀವ ಹೋಗುತ್ತೆ. ಹೀಗಾಗಿ ಇರಾನ್ಗೆ ಭೂಸೇನೆ ನುಗ್ಸೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಅಂತ ಎಕ್ಸ್ಪರ್ಟ್ಸ್ ಈಗ ಹೇಳ್ತಾ ಇದ್ದಾರೆ. ಇನ್ನು ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಸೌದಿ ರಾಜಧಾನಿ ರಿಯಾದ್ ಗುರಿಯಾಗಿಸಿ 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. ಇದರಲ್ಲಿ ಒಂದನ್ನು ಸೌದಿ ಸೇನೆ ಹೊಡೆದು ಹಾಕಿದೆ, ಇನ್ನೊಂದು ಖಾಲಿ ಪ್ರದೇಶದಲ್ಲಿ ಹೋಗಿ ಬಿದ್ದಿದೆ. ಅಲ್ಲದೆ ಸೌದಿಯ ಪೂರ್ವ ಪ್ರಾಂತ್ಯದ ಮೇಲೆ ಇರಾನ್ ಡ್ರೋನ್ ಹಾರಿಸಿದೆ. 2 ಡ್ರೋನ್ಗಳನ್ನು ನಾವು ಧ್ವಂಸ ಮಾಡಿದೀವಿ ಅಂತ ಸೌದಿನೇ ಹೇಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ಇರಾನ್ ಹಾರಿಸಿರುವ ಮಿಸೈಲ್ಗಳು ನುಗ್ಗಿವೆ. ಅದನ್ನ ಅರಬ್ ಎಮಿರೇಟ್ಸ್ ಬ್ಲಾಕ್ ಮಾಡಿದೆ. ಮತ್ತೊಂದು ಕಡೆ ಇರಾನ್ನ IRGC ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದೀವಿ ಅಂತ ಹೇಳ್ಕೊಂಡಿದೆ. ಸೌದಿ ಅರೇಬಿಯಾದಲ್ಲಿರೋ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್, ಬಹ್ರೇನ್ನಲ್ಲಿರೋ ಅಮೆರಿಕದ 5th ಫ್ಲೀಟ್ ಅದಕ್ಕೆ ಡ್ಯಾಮೇಜ್ ಮಾಡಿದೀವಿ, ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೀವಿ ಅಂತ IRGCಯ ಖಾತಮ್ ಅಲ್ ಅನ್ಬಿಯಾ ವಕ್ತಾರರು ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ ಬೆಂಬಲಿತ ಯೆಮೆನ್ನ ಹೂತಿ ಬಂಡುಕೋರರು ಕೂಡ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಇಸ್ರೇಲ್ನ ಬೆನ್ ಗುರಿಯನ್ ಏರ್ಬೇಸ್ ಹತ್ತಿರ ಇರೋ ಏರೋಸ್ಪೇಸ್ ಇಂಡಸ್ಟ್ರೀಸ್ ಸೆಂಟರ್ ಮೇಲೆ ನಾವು ದಾಳಿ ಮಾಡಿದೀವಿ ಯಹೂದಿಗಳದು ಅಂತ ಹೂತಿಗಳ ನ್ಯೂಸ್ ಏಜೆನ್ಸಿ ಅಲ್ ಮಜೀರಾ ರಿಪೋರ್ಟ್ ಮಾಡಿದೆ. ಇರಾನ್ ಹಾಗೂ ಹೂತಿಗಳು ಮಾಡ್ತಿರೋ ಈ ಅಟ್ಯಾಕ್ ಕ್ಲೇಮ್ಗಳ ಬಗ್ಗೆ ಅಮೆರಿಕ ಅಥವಾ ಇಸ್ರೇಲ್ ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಹೌದು ಡ್ಯಾಮೇಜ್ ಆಗಿದೆ ಅಥವಾ ಇಲ್ಲ ಅಂತ ಹೇಳಿ. ಒಟ್ಟಿನಲ್ಲಿ ಹೂತಿಗಳು ಅಟೆಂಪ್ಟ್ ಅಂತೂ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ. ಇನ್ನು ಅತಿ ಶೀಘ್ರದಲ್ಲಿ ಇಸ್ರೇಲ್ನ ವಿಮಾನಗಳು ಯೆಮೆನ್ನ ಕಡೆಗೂ ಕೂಡ ಈ ಹುತಿಗಳ ಕಡೆಗೂ ಕೂಡ ತಿರುಗೋದು ಗ್ಯಾರಂಟಿ ಸ್ವಲ್ಪ ಟೈಮ್ನಲ್ಲೇ. ಮತ್ತೊಂದು ಕಡೆ ಇರಾನ್ನಲ್ಲಂತೂ ಇಸ್ರೇಲ್ನ ದಾಳಿಗಳು ಮುಂದುವರೆದಿದ್ದಾವೆ. ತಾಬ್ರೇಜ್ ಮೇಲೆ ನಡೆದ ದಾಳಿಯಲ್ಲಿ ಕನಿಷ್ಠ 6 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇರಾನ್ ಅಧಿಕಾರಿ ಮಾಜಿದ್ ಫರ್ಸಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ನಗರದಲ್ಲಿ 2 ಕಡೆಯಲ್ಲಿ ಮಾರಣಾಂತಿಕ ದಾಳಿಗಳಾಗಿವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮರ್ಜದಾರನ್ ಅನ್ನೋ ವಸತಿ ಪ್ರದೇಶದ ಮೇಲೆ ನಡೆದ ದಾಳಿಯಲ್ಲಿ 4 ಬಲಿಯಾಗಿದ್ದಾರೆ, 6 ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ಇದೇ ನಗರದ ರಾಬರ್ ರಶೀದಿ ಅನ್ನೋ ಪಾರ್ಕ್ ಮೇಲೂ ಕೂಡ ದಾಳಿಯಾಗಿದ್ದು ಅಲ್ಲಿ 2 ಪ್ರಾಣ ಹೋಗಿದೆ ಅನ್ನೋದನ್ನ ಇರಾನ್ ಮಾಹಿತಿ ಕೊಟ್ಟಿದೆ. ಇನ್ನು ಇರಾನ್ನ ಬಂದರ್ ಅಬ್ಬಾಸ್ ಸಿಟಿಯಲ್ಲಿರೋ ರೇಡಿಯೋ ಸ್ಟೇಷನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡಿದ್ವು. ಈ ಬಗ್ಗೆ ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ. ಇದಕ್ಕೀಗ ರೇಡಿಯೋ ಸ್ಟೇಷನ್ ಡೈರೆಕ್ಟರ್ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಮಾಡಿರೋ ಈ ಅಟ್ಯಾಕ್ ನೇರವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಪ್ರಕಾರ ಪತ್ರಕರ್ತರು ಹಾಗೂ ಮೀಡಿಯಾಗೆ ಸಂಬಂಧಪಟ್ಟ ವಸ್ತುಗಳನ್ನ ಸಿವಿಲಿಯನ್ ಆಬ್ಜೆಕ್ಟ್ಸ್ ಅಂತಲೇ ಗುರುತಿಸಲಾಗುತ್ತೆ, ಮಿಲಿಟರಿ ಟಾರ್ಗೆಟ್ಸ್ ಅಲ್ಲ ಅವು. ರೇಡಿಯೋ ಸ್ಟೇಷನ್ಗಳನ್ನ ಪ್ರೊಪಗಾಂಡಾ ಉದ್ದೇಶಕ್ಕೆ ಬಳಸಿಕೊಂಡಿದ್ರೂ ಕೂಡ ಒಂದು ವೇಳೆ ಅವುಗಳ ಮೇಲೆ ನೇರವಾಗಿ ದಾಳಿ ಮಾಡೋ ಹಾಗಿಲ್ಲ, ಸ್ಫೋಟಕಗಳನ್ನು ಹಾಕೋ ಹಾಗಿಲ್ಲ. ಯುದ್ಧದ ಟೈಮ್ನಲ್ಲೂ ಇವುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಕ್ಷಣೆ ಇದೆ. ಆದರೆ ಈಗ ಆ ರೂಲ್ಸನ್ನು ಬ್ರೇಕ್ ಮಾಡಿ ಮೀಡಿಯಾ ಸೆಂಟರ್ ಮೇಲೂ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅಂತ ಇರಾನ್ ಆರೋಪಿಸಿದೆ. ಇತ್ತ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಬಳಸ್ತಾ ಇದ್ದ ಡ್ರೋನ್ ಎಂಜಿನ್ ತಯಾರಿಕಾ ಘಟಕದ ಮೇಲೆ ಭೀಕರ ಏರ್ ಸ್ಟ್ರೈಕ್ ಆಗಿದೆ. ಇರಾನ್ನ ಕಾಮ್ ಪ್ರಾಂತ್ಯದಲ್ಲಿದ್ದ ಈ ಫ್ಯಾಕ್ಟರಿಯಲ್ಲಿ ದಾಳಿಯಾಗಿದೆ. ಇಲ್ಲಿ ಅಟ್ಯಾಕ್ ಡ್ರೋನ್ಗಳಿಗೆ ಬೇಕಾದ ಗ್ಯಾಸ್ ಟರ್ಬೈನ್ ಎಂಜಿನ್ಗಳನ್ನು ತಯಾರು ಮಾಡ್ತಾ ಇದ್ರು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ದಾಳಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ದಾಳಿಗೆ ಮೊದಲು ಮತ್ತು ದಾಳಿಯ ನಂತರ ಆ ಫ್ಯಾಕ್ಟರಿ ಹೇಗಿತ್ತು ಅನ್ನೋ ಸ್ಯಾಟಲೈಟ್ ಇಮೇಜಸ್ ಅನ್ನು ಕೂಡ ರಿಲೀಸ್ ಮಾಡಿದೆ. ಫೋಟೋಗಳಲ್ಲಿ ಇಡೀ ಫ್ಯಾಕ್ಟರಿ ಸಂಪೂರ್ಣ ನಾಶವಾಗಿ ಹೋಗಿರೋದು ಕಾಣಿಸ್ತಾ ಇದೆ. ಅಲ್ಲದೆ ಇರಾನ್ ಬಗ್ಗೆ ಅಮೆರಿಕದ ಸೆಂಟ್ಕಾಮ್ ಚೀಫ್ ಬ್ರಾಡ್ ಕೂಪರ್ ಆಕ್ರೋಶ ಹೊರ ಹಾಕಿದ್ದಾರೆ. ಇರಾನ್ನ ಮಿಲಿಟರಿ ಶಕ್ತಿ ಕುಸಿತಾ ಇದೆ, ಹೀಗಾಗಿ ಅವರು ಹತಾಶೆಯಿಂದ ಸಾಮಾನ್ಯ ಜನರನ್ನ, ನಾಗರಿಕರ ಜಾಗಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಅವ್ರ ಮೇಲೆ ಇವರು ಹೇಳಿಕೆ ಕೊಡೋದು. ಕಳೆದ 1-2 ವಾರಗಳಲ್ಲೇ ಇರಾನ್ ಬೇಕು ಅಂತಾನೆ 300ಕ್ಕೂ ಅಧಿಕ ಬಾರಿ ಸಿವಿಲಿಯನ್ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಹಾಗೆ ಯುದ್ಧ ಶುರುವಾದ ಹೊಸದರಲ್ಲಿ ಇರಾನ್ ಕಡೆಯಿಂದ ಒಂದೇ ಸಲಕ್ಕೆ ಡಜನ್ ಗಟ್ಟಲೆ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಬರ್ತಾ ಇದ್ವು. ಈಗ ಆ ಥರ ಇಲ್ಲ, ಒಂದೊಂದು 2 ಇಷ್ಟು ಮಾತ್ರ ಬರ್ತಾ ಇದ್ದಾವೆ. ಇದನ್ನು ನೋಡಿದ್ರೇ ಅವರ ದಾಳಿ ಸಾಮರ್ಥ್ಯ ತುಂಬ ಡೌನ್ ಆಗಿರೋದು ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ರಕ್ಷಣಾ ಇಲಾಖೆಯಾಗಿರೋ ಪೆಂಟಗನ್ ಕೂಡ ಇದೇ ರಿಪೋರ್ಟ್ ಕೊಟ್ಟಿದೆ. ಮಾರ್ಚ್ ಮೊದಲ ವಾರದ ಡೇಟಾ ನೋಡಿದ್ರೆ, ಯುದ್ಧದ ಮೊದಲ ದಿನಕ್ಕೆ ಕಂಪೇರ್ ಮಾಡಿದ್ರೆ ಈಗ ಇರಾನ್ನ ಮಿಸೈಲ್ ಲಾಂಚ್ಗಳು 90% ಡೌನ್ ಆಗಿವೆ. ಹಾಗೆ ಡ್ರೋನ್ ಅಟ್ಯಾಕ್ಗಳು 86% ಡೌನ್ ಆಗಿದೆ. ಅವ್ರ ಹತ್ರ ಸಾಮರ್ಥ್ಯ ಹೋಗ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಯುದ್ಧದ ನಡುವೆ ಚೈನಾ ಇರಾನ್ ತೈಲ ಖರೀದಿಗೆ ದೊಡ್ಡ ಪ್ಲಾನ್ ಮಾಡಿದೆ. ಅಮೆರಿಕ ಇರಾನ್ ಮೇಲಿದ್ದ ನಿರ್ಬಂಧಗಳನ್ನು ಕೇವಲ 30 ದಿನಗಳ ಕಾಲ ಸಡಿಲಗೊಳಿಸ್ತಾ ಇದ್ದ ಹಾಗೆ ಚೀನಾದ ಸರ್ಕಾರಿ ತೈಲ ಕಂಪನಿಗಳು ಇರಾನ್ ಜೊತೆ ಬೃಹತ್ ಆಯಿಲ್ ಡೀಲ್ ಮಾಡ್ಕೊಳ್ಳೋಕೆ ಮಾತುಕತೆ ಶುರು ಮಾಡಿವೆ. ಜಗತ್ತಿನಾದ್ಯಂತ ಉಂಟಾಗಿರೋ ತೈಲದ ಕೊರತೆಯನ್ನು ಬಳಸಿಕೊಂಡು 1 ತಿಂಗಳ ಗ್ಯಾಪ್ನಲ್ಲಿ ಸಮುದ್ರ ಮಾರ್ಗದ ಮೂಲಕ ಇರಾನ್ನಿಂದ ಎಷ್ಟಾಗುತ್ತಷ್ಟು ತೈಲವನ್ನು ತರಿಸ್ಕೊಳ್ಳೋಕೆ ಚೈನಾ ಕಂಪನಿಗಳು ಪ್ಲಾನ್ ಮಾಡಿವೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ಸುತ್ತ ನಡೀತಾ ಇರೋ ಮಿಲಿಟರಿ ಆಪರೇಷನ್ಗಳನ್ನು ಕೂಡಲೇ ನಿಲ್ಲಿಸಿ ಅಂತಲೂ ಚೀನಾ ಆಗ್ರಹ ಮಾಡಿದೆ. ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋದನ್ನು ಹೀಗೆ ಮುಂದುವರಿಸಿದ್ರೆ ಇಡೀ ಮಿಡಲ್ ಈಸ್ಟ್ ಪ್ರದೇಶ ವಿಷವರ್ತುಲಕ್ಕೆ ಸಿಲುಕಿ ನಲಗು ಹೋಗುತ್ತೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಹೇಳಿದೆ. ಈಗಲೇ ಯುದ್ಧ ನಿಲ್ಲಿಸಿ ಮಾತುಕತೆಗೆ ಬನ್ನಿ, ಇಲ್ಲೇ ಹೋದರೆ ಇದು ಕಂಟ್ರೋಲಿಗೆ ಸಿಗದಷ್ಟು ದೊಡ್ಡ ಕ್ರೈಸಿಸ್ ಆಗುತ್ತೆ ಜಾಗತಿಕವಾಗಿ ಅಂತ ಚೈನಾ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಚೀನಾದವರು. ಇನ್ನೊಂದು ಕಡೆ ಇರಾನ್ ಮತ್ತೆ ಗುಡುಗಿದೆ. ನಮ್ಮ ಪವರ್ ಪ್ಲಾಂಟ್ಗಳು ಅಥವಾ ಎನರ್ಜಿ ಕೇಂದ್ರಗಳ ಮೇಲೆ ಏನಾದರೂ ಅಟ್ಯಾಕ್ ಆದರೆ ನಾವು ಸುಮ್ಮನಿರೋದಿಲ್ಲ, ಭಾರಿ ತಿರುಗೇಟು ಕೊಡ್ತೀವಿ ಅಂತ ಇರಾನ್ನ ಡಿಫೆನ್ಸ್ ಕೌನ್ಸಿಲ್ ಹೇಳಿದೆ. ಅಲ್ಲದೆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ದೇಶದ ಹಡಗುಗಳು ಹೋಗಬೇಕು ಅಂದರೆ ಮೊದಲು ಇರಾನ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ನಾವು ದಾಳಿ ಮಾಡೇ ಮಾಡ್ತೀವಿ ಅಂತ ಹೇಳಿದೆ. ಹಾಗೆ ನಮ್ಮ ಕರಾವಳಿ ಮತ್ತು ದ್ವೀಪಗಳ ಮೇಲೆ ಏನಾದರೂ ದಾಳಿಗಳಾದರೆ ಇಡೀ ಪರ್ಷಿಯನ್ ಗಲ್ಫ್ನಲ್ಲಿ ಫ್ಲೋಟಿಂಗ್ ಮೈನ್ಸ್ ಸೇರಿ ಹಲವು ಸಿ ಮೈನ್ಗಳನ್ನು ಕೂಡ ಇಡ್ತೀವಿ ಅಂತಲೂ ಈ ಡಿಫೆನ್ಸ್ ಕೌನ್ಸಿಲ್ ತಿಳಿಸಿದೆ. ಇನ್ನು ಇದೆಲ್ಲದರ ನಡುವೆ UAE ಜನರಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆ. ವಾತಾವರಣ ಸರಿಯಿಲ್ಲದ ಕಾರಣ ಜೋರಾಗಿ ಗುಡುಗು ಸಿಡಿದು ಬರ್ತಾ ಇದೆ. ಆದರೆ ಜನ ಈ ಗುಡುಗಿನ ಸೌಂಡ್ ಕೇಳಿ ಎಲ್ಲೋ ಮಿಸೈಲ್ ಅಟ್ಯಾಕ್ ಆಗ್ತಿದೆ ಅಂಥೇಳಿ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ಗಳನ್ನು ಹೊಡೆದುರುಳಿಸ್ತಿರೋ ಸೌಂಡ್ ಇರಬೇಕು ಅಂಥೇಳಿ ಸಿಕ್ಕಾಪಟ್ಟೆ ಗಾಬರಿಯಾಗಿದ್ದಾರೆ. ಆದರೆ ಈ ಬಗ್ಗೆ UAEಯ ಅಥಾರಿಟಿ ಸ್ಪಷ್ಟೀಕರಣ ಕೊಟ್ಟಿದೆ. ನೀವು ಪ್ಯಾನಿಕ್ ಆಗಬೇಡಿ, ನೀವು ಕೇಳ್ತಿರೋದು ಕೇವಲ ಗುಡುಗಿನ ಶಬ್ದ, ಮಿಸೈಲ್ ಬಂದಿಲ್ಲ, ನಾವು ಅದನ್ನು ಹೊಡೆದಿರೋದು ಅಲ್ಲ, ಅಷ್ಟೆಲ್ಲ ಮಿಸೈಲ್ ಬರ್ತಾ ಇಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ.
ಡೇಂಜರ್ ಇದ್ರೆ ಒಂದು ವೇಳೆ ಆ ರೀತಿ ನಾವೇ ಅಲರ್ಟ್ ಕೊಡ್ತೀವಿ, ಸುಮ್ಮನೆ ಹೆದರ್ಕೋಬೇಡಿ ಅಂತ ಹೇಳಿ ಧೈರ್ಯ ತುಂಬಿದೆ. ಸೊ ಸ್ನೇಹಿತರೆ, ಈ ರೀತಿ ಈ ಕ್ಷಣದ ಎಲ್ಲ ಮುಖ್ಯ ಯುದ್ಧದ ಅಪ್ಡೇಟ್ ಅನ್ನ ನಾವು ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನ ತಲುಪಿಸ್ತಾನೆ ಇರ್ತೀವಿ. ವೆರಿಫೈ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರು, ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಹೆಲ್ತ್ ಇನ್ಶೂರೆನ್ಸ್ ಯಾರಿಗೆಲ್ಲ ಇದನ್ನ ಮಾಡಿಸೋ ಮೂಲಕ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ನ ಒಂದು ಗ್ಯಾರಂಟಿಯನ್ನು ಒದಗಿಸಬೇಕು ಅನ್ನೋ ಆಸಕ್ತಿ ಇದೆ, ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನಿಮ್ಮ ಫ್ಯಾಮಿಲಿ ಆರೋಗ್ಯದ ಭದ್ರತೆಯನ್ನು ಅನ್ನೋ ಉದ್ದೇಶ ಇದೆ, ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ಫ್ರೀಯಾಗಿ ಡಿಟೋದವರ ಅಡ್ವೈಸನ್ನು ಪಡಿಬೋದು ಸ್ಲಾಟ್ ಬುಕ್ ಮಾಡಿಕೊಂಡು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.